ಇವತ್ತಾಯ್ತಾ ಬಂದಿ ಆಗ್ಲೇ 1:30 ಗಂಟೆ ಟೈಮ್ ಆಯ್ತು ಕಣವ. ಇಷ್ಟೊತ್ತಿಗೆ 3 ಜನ ಸ್ನಾನ ಮಾಡ್ಕೊಂಡು ಆಗ್ಲೇ ಬರ್ಬೋದಿತ್ತು. ಅಷ್ಟೊತ್ತಾದ್ರೂ ನೀನು ಇನ್ನೂ ಸ್ನಾನದಿಂದ ಎದ್ದೇ ಇಲ್ವಲ್ಲ. ನಾನು ಹೋಗಕ್ ಬಿಟ್ಟಿಲ್ಲ, ಮನೇಲಿ ಕೆಲಸಗಳೆಲ್ಲ ಅವೆ. ಆಮೇಲೆ ಅತ್ತೆ ಕೇಳಿದ್ರೆ ಏನು ಹೇಳನೆ, ಇನ್ನೂ ಕೆಲಸ ಮಾಡಿಲ್ವಾ ಅಂತ ಅಂತಾರೆ. ಈಗ ಏನು ಮಾಡೋಣವ, ನೀನು ನೋಡಿದ್ರೆ ಹೋಗಕ್ಕೂ ಬಿಡ್ತಾಯಿಲ್ಲ, ನೀನು ಬೇಗ ಸ್ನಾನನೂ ಮಾಡ್ತಾ ಇಲ್ಲ. ಇಲ್ಲ ಕಂತೀತಾಕ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಅತ್ತೆಯ ಇದನ್ನೇ ಹೇಳು. ಆಗ್ಲಿಂದ 1:30 ಗಂಟೆ ಟೈಮಿಂದನೂ ಆಯಿತು, ಸ್ವಲ್ಪ ಹೊತ್ತು ಆಯಿತು ಆಯಿತು ಅಂತನ್ನು ಎದಳ್ಬೇಡ. ಇಲ್ಲ ಇಲ್ಲ ಕನ್ಯಕ ಆಯಿತು, ಎದಳ್ತೀನಿ. ಅಯ್ಯಪ್ಪ ಅಯ್ಯಪ್ಪ, ತೀತಾಕ ತೀತಾಕ. ಅಯ್ಯೋ ದೇವ ಕಣ್ಣಪ್ಪ ದೇವ. ಸೀತಾ ಯಾಕವ ಕೆಳಗಡೆ ಕೂತಿದ್ದಿ? ಎಲ್ಲೂ ಮನೇಲಿ ಜಾಗ ಇಲ್ವಾ? ಎಲ್ಲಷ್ಟು ಜಾಗ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೂತಿದ್ಯಲ್ಲವ, ಯಾಕೆ ಕೂತಿದಿ? ಅಲ್ಲ ಬೇರೆ ಕೆಳಗಡೆನೆ ಕೂತ್ಕೊಬಿಟ್ಲು. ಅಯ್ಯೋ ಮಾಲ ಹೋಗು, ನೀನು ಒಳ್ಳೆ ಸರಿಯದವಳೆ. ಅಯ್ಯೋ ಅಮ್ಮ, ಅದು ಮಾಲ ಒಬ್ಳೆ ಸ್ನಾನ ಮಾಡಕ್ಕಿಲ್ವಂತೆ, ಎದುರುಕಾದದಂತೆ. ಅತ್ಕೆಯ ನೀನು ಇರಕ್ಕಂತ ಅಂದ್ಲು, ಅತ್ಕೆಯ ಬಂದೆ. ಉಂಕನ್ ಮಗ ಸರಿ ಆಯ್ತು, ಎದ್ಗಿದ್ರು ಕಂಡ್ರೆ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ಬೇಕು ತಾನೆ. ಎಷ್ಟೊತ್ತಾಯ್ತು ಕೂತ್ಕೊಂಡು? ಆಗಲೇ ಹೊಸಿ ಹೊತ್ತಾಯ್ತಾ, 1 ಗಂಟೆ ಟೈಮ್ ಆಯ್ತು. ಅಷ್ಟೊತ್ತು ಇಲ್ಲೇ ಕೂತಿದೀಯಾ ಕಣಮ್ಮ? ನಿಂತಿ ಸಾಕಾಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ವಾ ಕೆಳಗಡೆನೆ ಕೂತ್ಕೊಬಿಡ್ಲಲ್ಲ. ಇನ್ನು ಸ್ನಾನಗಿನ ಮಾಡೋದು ಇಲ್ವೋ? ನಾನಿದ್ರೆ ಮಾಡೋಕ್ಕೇನಂತದೆ ಮಲ ಆಯ್ತವ? ಕಣ್ಣಮ್ಮ ಆಯ್ತು. ಇಲ್ಲ ಯಾಕೆ ಕೂತ್ಕೊಬಿಟ್ಟೆ? ನಾನು ಹಿಂದೆಯ ಯಾನಾದ್ರೂ ಬಂದ್ಬಿಟ್ರೆ ನಾನು ಸ್ನಾನಗಿನ ಮಾಡೋಕ್ಕಿಲ್ಲ. ನೀವು ಕೂತ್ಕೊಳ್ಳಿ, ಬೇಗ ಬೇಗ ಸ್ನಾನ ಮಾಡ್ಕೊಬಿಡ್ತೀನಿ. ನಾನು ಕೂತ್ಕೋಬೇಕಾ? ಸರಿ ಅದವಳೆ. ಸೀತಾ ಸರಿ ಕಣವ. ನಾನುವೇ ಇದೇನು ಸದ್ದೆ ಇಲ್ವಲ್ಲ, ಇಟ್ಲು ಎಲ್ಲಿ ಹೊಂಟೋದು ಏನೋ ಕಾಣಲ್ಲ ಅಂದ್ಬಿಟ್ಟು ಬಂದೆ. ಮಾಲೂ ನೋಡಿದೆ, ಅವಳು ಸಿಗ್ನಿಲ್ಲ. ನಿನ್ನೂ ನೋಡಿದೆ, ನೀನು ಇದ್ದಿಲ್ವಲ್ಲ. ಅದಕ್ಕೆ ಸ್ನಾನಗಿನ ಮಾಡಬೇಕು ಅಂತ ನಾನೇ ಹೇಳಿದ್ನಲ್ಲ, ಎಲ್ಲ ಮಾಡಿ ಇರ್ಬೇಕು ಅಂತ ಬಂದರೆ ನೀವಿಬ್ಬರು ಇಲ್ಲಿದ್ದೀರಾ ಕಣಮ್ಮ. ನಾನು ಹೋಗಕ್ಕೆ ಬಿಡ್ನಿಲ್ಲ, ಆಮೇಲೆ ಬೇಗನೂ ಸ್ನಾನನೂ ಮಾಡ್ತಾಯಿಲ್ಲ. ಎಲ್ಲ ಮಧ್ಯದಲ್ಲಿ ಸಿಗಾಕಬಿಟ್ಟಿನಿ. ಅತ್ತಗೆ ಹೋಗ್ಲಿ ಬಿಡತ್ತಗೆ, ಇನ್ನೇನು ಮಾಡೋಕ್ಕದು. ಸರಿ ಮಾಲ ಎದ್ದು ಬವ್ವ ಸಾಕು. ಬರ್ತೀನಿ ಬತ್ತೇಕ ಬಂದ್ಬಿಡ್ತೀನಿ. ಬೊಗ್ಗಿಸ್ಕೊಡ್ಬೇಕಾ? ಬೇಡ ಕಣಮ್ಮ ಬೇಡ. ಸರಿ ಕಣಮ್ಮ. ಸೀತಾ ನಾನು ಹೋಗೋಣ? ಕಣಮ್ಮ ಆಯಿತು ನಡೀರಿ. ನನಗೂ ಕೂತಿ ನಿಂತು ಸಾಕಾಗ್ಬಿಟ್ಟದೆ. ಮಾಲ ಇನ್ನೆಷ್ಟೊತ್ತು ಇದ್ರು ಸರಿಯೇ, ಇಲ್ದವ್ರು ಸರಿಯೇ, ಎಳ್ಕೊಬತ್ತೀನಿ. ಈಗ ಹೋಗ್ಬಿಟ್ಟು ಕರ್ಕೊಬಂದ್ಬಿಟ್ಟು ಬಟ್ಟೆ ಗಿಟ್ಟೆ ಕಿಸ್ಬಿಡ್ತೀನಿ, ಆಮೇಲೆ ಸರಿ ಆಯ್ತದೆ. ಕಣ್ಮಗ ಮೊದಲು ಆ ಕೆಲಸ ಮಾಡು. ಅಯ್ಯೋ ಸೀತಾ ಹೋಗೋದಾಗೆ ಎಲ್ಲ ನಾನು ಚೆನ್ನಾಗಿ ಕಾಣೋದೇನಂತ ತಗೊಬಂದ್ರೆ ಒಳ್ಳೆ ಚಿಕ್ಕ ಪಾಪು ಥರ ಕಂತಿದೆಯಲ್ಲ. ಉಂಟನಕ ಯಾಕೋ ಚೆನ್ನಾಗೆ ಕಾಣ್ತಾ ಇಲ್ಲ. ನಂಗೆ ಬೇಡ, ಇದು ಬೇಡಕತ್ತೆ. ಬಾ ರೂಮ್ ಗಂಟೆ ಬಾ ಹಾಕೊಂಡು ಬೇರೆ ಕೊಡ್ತೀನಿ ಆಯ್ತಾ? ತರಿ ಯಾರಾದ್ರೂ ನೋಡ್ಗಿದ್ಬಿಟ್ರೆ ಆಮೇಲೆ ನೆಗಾದ್ಬಿಟ್ರೆ ಯಾರು ನೋಡಕ್ಕಿಲ್ಲ. ಬಾ ಹೋಗದ. ರಾಧನ್ಗೆ ಅಷ್ಟು ಚೆನ್ನಾಗಿ ಕಾಣ್ತದೆ, ಇವಳಿಗೆ ಒಳ್ಳೆ ಪಾಪು ಥರ ಕಾಣ್ತದಲ್ಲ. ಅದೇಯ ಕೂದಲು ಜಾಸ್ತಿ ಕಟ್ ಮಾಡಿಸ್ಬಿಟ್ಟವಳಲ್ಲ, ಅದಕ್ಕೆ ಪಾಪು ಥರ ಕಾಣ್ತಿರೋದು. ಬೇಡ, ಫ್ರಾಕ್ ಇಕ್ಕೊಳ್ಳು, ಚೆನ್ನಾಗಿ ಕಾಣಿಸೋಕ್ಕಿಲ್ಲ ಇವಳಿಗೆ. ಒಂದು ಲೆಹಂಗಾ ಥರನಾದ್ರು ಕೊಟ್ಬಿಡ್ಬೇಕು, ಇಲ್ಲಾಂದರೆ ಅದು ಒಯ್ಕಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಸೀರೆಗಿರೆ ಕೊಡ್ತೀನಿ ಉಟ್ಕೊಳ್ಳಿ. ಉಡಿಗಳು ಚೆನ್ನಾಗಿ ಕಾಂಡವೋ ಇಲ್ವೋ ಗೊತ್ತಾಯ್ತಲ್ವಲ್ಲ, ಅದನ್ನೂ ಹಾಕ್ಸಿ ನೋಡೇ ಬಿಡ್ತೀನಿ ಒಂದ್ಸಲ. ಯಾವ ಚೆನ್ನಾಗಿ ಕಾಂಡದೋ ಅದನ್ನೇ ಹಾಕೊಳ್ಳಿ. ಆಮೇಲೆ ಬತ್ತಾವನಿ ತೀತಾಕ ಬೇದ ಕೂದು ಉದುಕ್ಬಿಟ್ಟು ಆಮೇಲೆ ಯಾರ ಬಂದ್ಬಿಟ್ಟು ನೋಡ್ಬಿಟ್ಟಾರೋ. ಆಮೇಲೆ ಅಷ್ಟೊಂದೇನು ಖರಾಬಾಗಿ ಏನಿಲ್ಲ, ಇರು. ಚೆನ್ನಾಗಿ ಕಾಣ್ತಿದ್ದಿ, ಆದ್ರೆ ಸಣ್ಣ ಮಗುನ್ ಥರ ಕಾಣ್ತಿದ್ದಿ ಅಷ್ಟೇ. ಹಂಗಾರೆ ಚೆನ್ನಾಗಿ ಕಾಣ್ತಿದ್ದೀನಾ? ಚೆನ್ನಾಗಿ ಕಾಣ್ತಿದ್ದಿ. ನಿದ್ವಾಗ್ಲುವೆ ತೀತಾಕ, ನಿದ್ವಾಗ್ಲು ಚೆನ್ನಾಗಿ ಕಾಣ್ತಿದ್ದೀನಾ? ಚೆನ್ನಾಗಿ ಕಾಣ್ತಿದ್ದಿ. ಬುಕಿಂಗ್ ಮಾಡ್ಕೊಂಡ್ರಪ್ಪ. 20 ಜನಕ್ಕೆ ಆಫರ್ಗಳು ಬಿಡ್ತಾಯಿವಿ. ಏನಂದರೆ ಬ್ರೈಡಲ್ ಮೆಹಂದಿ ಯಾರೇ ಬಿಡ್ಸ್ಕೊಂಡ್ರು ಬ್ರೈಡಲ್ ಮೆಹಂದಿ 1700 ರೂಪಾಯಿ ಕಂಡ್ರಪ್ಪ. ಏನೇನು ಇರ್ತದೆ ಅಂದರೆ ಕೈಗೆ ಫ್ರಂಟ್ ಟು ಬ್ಯಾಕು 2 ಕೈಗೂ, ಆಮೇಲೆ ಕಾಲ್ಗೂ ಕೂಡ. ಆಮೇಲೆ ಎಂಥ ಚಿತ್ರ ಏನು ಅಂತ ಅನ್ಕೊಂಡು ತಿಳ್ಕೊಳಕ್ಬೇಡಿ, ಥೀಮ್ಸ್ಕೊಳ್ಕೊಂಡ್ರಪ್ಪ. ಅದೇ ಕಳಸ, ಕೈ, ಪಿಕಾಕು, ಆಮೇಲೆ ಎಲಿಫೆಂಟು, ನಿಮಗೆ ಗೊತ್ತಿರ್ತದೆ, ಬೆಂಕಿ, ಡಮರುಗ ಅಂಥವೆಲ್ಲ ಸಿಂಪಲ್ಲಾಗಿ ಗೊತ್ತಿರ್ತದಲ್ಲ ನಿಮಗೆ. ಬ್ರೈಡಲ್ ಮೆಹಂದಿ ಏನೇನು ಇನ್ಕ್ಲೂಡ್ ಆಗಿರ್ತದೆ ಅಂತ ಆ ಥರ ಬಿಟ್ಕೊಡ್ತೀವಿ. 1700 ರೂಪಾಯಿ ಕಂಡ್ರಪ್ಪ ಟೋಟಲಾಗಿ. ಇಷ್ಟಕ್ಕೆ 1700 ರೂಪಾಯಿ. ಯಾಕೆ ಕಡಿಮೆ ಪ್ರೈಸಲ್ಲಿ ಬಿಡ್ತಾಯಿವಿ ಅಂದರೆ ಮೊದಲು 20 ಜನಕ್ಕೆ ಆಫರ್ ಬಿಡ್ತಾಯಿವಿ, ಅದರಿಂದ ಇಷ್ಟು ಕಡಿಮೆಗಳಲ್ಲಿ ಬಿಡ್ತಾಯಿವಿ. ಯಾರಿಗೆ ಬೇಕು ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೆ DM ಮಾಡಿ, ಯೂಟ್ಯೂಬಲ್ಲಾದರೆ ಕಮೆಂಟ್ಸ್ ಮಾಡಿ. ಆದಷ್ಟು ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ನಿಮಗೂ ಫ್ಯಾಮಿಲಿ ಫ್ರೆಂಡ್ಸು ಯಾರು ಇದ್ದರೆ
ಅವ್ರಿಗೂ ಶೇರ್ ಮಾಡ್ರಪ್ಪ. ಆಮೇಲೆ ಡಿಸೈನ್ ಹಿಂಗೆ ಹಾಕೋರು, ಕಚಾಡುವಾಗ ಹಾಕೋರು, ಚೆನ್ನಾಗಿ ಹಾಕೋರು ಅಂತ ಏನಾದರೂ ನಿಮಗೆ ಡೌಟ್ ಇದ್ದೇ ಇರ್ತದೆ. ಅದಕ್ಕೋಸ್ಕರ ವೀಡಿಯೋಗಳನ್ನ ಹಾಕ್ತಾಯಿವಿ. ಇನ್ಸ್ಟಾಗ್ರಾಮಲ್ಲಿ ಇವತ್ತಿಂದ ವೀಡಿಯೋಗಳು ಹಾಕ್ತಾಯಿವಿ, ಯೂಟ್ಯೂಬಲ್ಲೂ ಅಷ್ಟೇ. ನಿಮಗೂ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ವೀಡಿಯೋಗೆ ಜಾಯಿನ್ ಮಾಡ್ತಾಯಿವಿ. ನೋಡ್ಕೊಳ್ಳಿ ಹೆಂಗೆ ಡಿಸೈನ್ ಮಾಡಿದವು ಏನು ಅಂತ, ಅದ್ರ ಮೇಲೆ ನೋಡ್ಬಿಟ್ಟೆ ಬುಕ್ಕಿಂಗ್ ಮಾಡ್ಕೊಳ್ಳಿ. 1700 ರೂಪಾಯಿ ಕಣ್ರಪ್ಪ ಬ್ರೈಡಲ್ ಮೆಹಂದಿ. ಅಲ್ಲೇ ಮೆಹಂದಿ ಬಗ್ಗೆ ಏನೇ ಎಂಕ್ವೈರೀಸ್ ಇದ್ರು ಡೌಟ್ಸ್ ಇದ್ರು ಕೂಡ ನಮಗೆ ಯೂಟ್ಯೂಬಲ್ಲಾದರೆ ಕಮೆಂಟ್ಸ್ ಮಾಡಿ, ಇನ್ಸ್ಟಾಗ್ರಾಮಲ್ಲಾದರೆ ಡಿ ಎಮ್ ಮಾಡ್ರಪ್ಪ. ಹಂಗೆ ಇನ್ಸ್ಟಾಗ್ರಾಮ್ ಐಡಿ ಗೊತ್ತಿಲ್ಲ ಅಂತಂದ್ರೂ ಯೋಚನೆ ಮಾಡಬೇಡಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಇನ್ಸ್ಟಾಗ್ರಾಮ್ ಲಿಂಕ್. ಅಲ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಆರ್ಡ್ರ್ ಬೇಕು ಅಂದರೆ ಮೆಸೇಜ್ ಮಾಡ್ರಪ್ಪ. ಅಕ್ಕ ತೀತಕ್ಕ ಹಂಗಾರೆ ಇವತ್ತು ಒಂದು ದಿನ ಇದನ್ನೇ ಹಾಕಲ್ಲನ? ನಿನ್ನಿಷ್ಟ ಕಣಮಲ, ನಿನ್ನಿಷ್ಟ. ನಿಂಗೇನೋ ಇಷ್ಟ ಆಗಿಲ್ವೇನೋ ಅದಕ್ಕೆ ಚೇಂಜ್ ಮಾಡೋದು ಅಂತ ಕರ್ಕೊಬಂದೆ. ನಿಂಗೆ ಇಷ್ಟ ಆದರೆ ಹಾಕೋ, ಇಷ್ಟ ಆಗಲಿಲ್ಲ ಅಂದರೆ ಬಿಚ್ಚಾಕ್ತೀನಿ ಅಂದರೂ ಸರಿಯೇ, ಹಾಕತ್ತೀನಿ ಅಂದರೂ ಸರಿಯೇ. ಏನು ಮಾಡಿ ಒಂದಿನ ಹಾಕಬುತ್ತೀನಿ, ನಾಳೆ ತಾನಮತ್ತಿನಲ್ಲ ಆಗ ಬಿತ್ತಾಕ್ಬಿಡ್ತೀನಿ. ಸರಿ ಆಯಿತು. ಹಂಗಾರೆ ಅಲ್ಲಿಂದ ಸುಸ್ತಾಗಿದ್ದಿ, ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮನಿಕೋ ಆಯ್ತಾ, ಆಮೇಲೆ ಬಂದ್ಬಿಟ್ಟು ಎಬ್ಬಿಸ್ತೀನಿ. ತರಿ ಇಲ್ಲೇ ಮನಿಕಲ್ಲನ, ಅಲ್ಲೇ ಮನಿಕೋ. ಕಡೆ ಮನಿಕಲ್ಲನ, ಕಡೆ ಯಾಕೆ ಮನಿಕಂಡು ಹೋಗ್ಬಿಟ್ಟು ಮೇಲೆ ಮನಿಕೋ ಗೋಸ್ಕಳನ ಗನವ. ದಿಂಬೇಕು, ರಗ್ಬೇಕು, ಹಾಸಿಗೆ ಬೇಕು, ಏನು ಬೇಕು ಎಲ್ಲನೂ ತಗೊಂಡು ನಿನ್ನ ಅಮ್ಮನಿ ಅನ್ಕೊಂಡೆ ಮನಿಕೋ ಆಯ್ತಾ. ತರಿ ಆಯಿತು. ಇವತ್ತು ಯಾರು ಭೀ ಜನಗಳೇ ಕಾಣ್ತಾ ಇಲ್ವಲ್ಲ ಸ್ಟೇಷನಲ್ಲಿ? ಯಾರನ್ನಾರು ಕೇಳಬೇಕಾಗಿತ್ತಲ್ಲ. ಅಮ್ಮ ಏನು ಇವತ್ತು ಯಾರು ಕಾಣ್ತಾನೆ ಇಲ್ವಲ್ಲ? ಉಂಕನ್ ಮಗ ಕಾಣ್ತಾ ಇಲ್ಲ. ಸಾಯಬ್ರು ಇವತ್ತು ರಜಾನಂತೆ. ರಜೆ ತಗೊಂಡಿದ್ದಾರೆ ಇವತ್ತು. ಈಗೇನಪ್ಪ ಮಾಡೋದು? ನಾನು ಬೇರೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಈಗ ಇಲ್ಲಾಂದ್ರೆ ಯಾರ ಜೊತೆ ಹೇಳೋಣೀಗ? ಅಲ್ಲಿ ಬೇರೆ ಇದ್ರಲ್ಲ, ಅವರು ಕಾಣ್ತಾ ಇಲ್ವಲ್ಲ ಇವತ್ತು? ಇವತ್ತು ಸುಮಾರು ಜನ ರಜೆ ತಗೊಂಡಿದ್ದಾರಂತೆ, ಹಬ್ಬ ಐತಂತೆ, ಅದಕ್ಕೆ ತಗೊಂಡವ್ರೆ. ಹಂಗ ಸರಿ. ಏನಮ್ಮ ಈ ಕಡೆ ಅದುವೇ ಪೊಲೀಸ್ ಸ್ಟೇಷನ್ಗೆ ಮಗ ಇನ್ನೇನ್ ಮಾಡೋದು? ಇಂಥ ಕತಂಗಿರಿ ಇದ್ಮೇಲೆ ಸ್ಟೇಷನ್ಗೂ ಬರಬೇಕು, ಕೊನೆಗೆ ಮಣ್ಣು ಒಳಗಡೆನೂ ಹೋಗ್ಬೇಕು ಕಣಪ್ಪ. ಏನಮ್ಮ ಮಾತಾಡ್ತಿದ್ದಿ? ಯಾಕಮ್ಮ ಏನಾಯ್ತು? ಅಯ್ಯೋ ಮಗ ಏನಂತವ ಮಾತಾಡೋದು? ಏನು ಮಾತಾಡೋದು? ನನ್ನ ತಂಗಿಗೂ ನನಗೂ ದೊಡ್ಡ ಜಗಳ ಆಯಿತು. ಆ ಜಗಳದಲ್ಲಿ ನನ್ನ ಮಕ್ಕಳುವೆ, ನನ್ನ ತಂಗಿ ಮಕ್ಕಳುವೆ ಜಗಳಾಡಕ್ಕೆ ನಿಂತ್ಕೊಂಡ್ರು. ಕೊಪ್ಪಕ್ಕೆ ತಳ್ಳಿದ್ರು. ತಳ್ಳ ತಕ್ಷಣ ಹೋಗ್ಬಿಟ್ಟು ಕಲ್ಲಿತ್ತು, ಹೋಗಿ ಬಿದ್ದುಬಿಟ್ಟ. ಇನ್ನೇನು ಮಾಡೋಕ್ಕಂಥದ್ದು? ಹಂಗೋ ಹಿಂಗೋ ಪೊಲೀಸ್ಗೆ ಅವ್ರಿಗೆಲ್ಲ ಗೊತ್ತಾಯಿತು ಹಿಂಗೆ ಮಾಡಿದ್ರು ಅಂತ. ಅದಕ್ಕೆ ಕೊಲೆ ಮಾಡಕ್ಕೆ ನೋಡಿದ್ರು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು ಅವ್ರ ಕಡೆಯವರು. ನಮ್ಮದು ತಪ್ಪದೆ, ನನ್ನ ಮಗನೂ ತೊಳ್ಬಾರ್ದಿತ್ತು. ನನ್ನ ತಂಗಿನ ಮಗನ ತೊಳ್ಬಿಟ್ಟು ತಲೆ ಸ್ವಲ್ಪ ತೂತಾಗೋಯ್ತು ಕಣವ. ಆಗ ಬಂದಿತ್ತಲ್ಲ ಕೇಸು, ಅದಕ್ಕೆ ಏನಪ್ಪ ನಾವು ವಿಚಾರಿಸ್ಕೊಂಡು ಹೋಗೋದಂತ ಬಂದೆ. ಇಷ್ಟೊಂದು ದೊಡ್ಡದಾಗೋಯ್ತಮ್ಮ? ಆಮೇಲೆ ಏನಪ್ಪ ಆಮೇಲೆ ಕೇಸ್ ನಡೀತದೆ. ಅದಕ್ಕೆ ನಿಮಗೆ ಗೊತ್ತಲ್ಲ, ಪೊಲೀಸ್ನವರು ಅದು ಇದು ಕೇಳ್ತಾರೆ. ಅದಕ್ಕೆ ಒಂದಪ್ಪ ಹೋಗ್ಬಿಟ್ಟು ನೋಡ್ಕೊಂಡು ಬರೋದಂತೆ ಬಂದೆ ಕಣವ. ಸರಿ ಕಣಮ್ಮ, ಹುಷಾರಾಗಲ್ವ ಇರಬೇಕು. ಅದು ಯಾಕಂಗೆ ಆಡಿರಿ? ಒಂದೇ ಕುಟುಂಬ, ಹಿಂಗೆಲ್ಲ ಮಾಡ್ಕೊಳ್ಳೋ ಅಗತ್ಯ ಇದ್ದದ? ಇನ್ನೇನು ಮಾಡೋದಪ್ಪ, ನಾವು ಹಂಗೆ ಆಡಿದ್ವ. ನಮ್ಮ ಜಗಳದಲ್ಲಿ ನಮ್ಮ ಮಕ್ಕಳು ಬಂದ್ಬಿಟ್ಟು ನಮ್ಮ ಮಕ್ಳಿಗೆ ಹಂಗೆ ಆಯಿತು. ಏನು ಮಾಡೋಕ್ಕದು? ಹೋಗ್ಲಿ, ಏನು ಮಾಡಕ್ಕೆ ಆಯ್ಕಿಲ್ಲ. ಈಗ ನಿನ್ನ ತಂಗಿ ಮಗ ಹೆಂಗಿದಾರು? ಏನಪ್ಪ ಹೇಳಿ, ಏನು ಹೇಳಿ, ತಲೆ ಹೊಡೆದು ಹೋಗದೆ. ಆಮೇಲೆ ಆಸ್ಪತ್ರೆಗೆ ಹಾಕೊಂಡು ದಿನಕ್ಕೆ 3,000 ರೂಪಾಯಿ 4,000 ರೂಪಾಯಿ ಬಿಲ್ ಆಯ್ತದೆ. ಆ ದುಡ್ಡುವೆ ನಾವೇ ಕೊಡಬೇಕು ಅಂತನೂ ಬಂತು ಕಣವ. ನೀವು ಹೊಡೆದ ಕೊಡಿ, ನೀವು ತಾನೇ ಮಾಡಿರೋದು ಅಂದ್ಬಿಟ್ಟು ಹಂಗೂ ಬಂತು. ನಾವು ಈಗ ದುಡ್ಡು ಪಡು ಎಲ್ಲ ಎಲ್ತರದು ಮಗನೇ, ಎಲ್ತರದು ನೀನು ಹೇಳು. ದುಡ್ಕೊಂಡು ತಿನ್ನವು ನಾವು. ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯವರು ಏನು ಮಾಡೋದಕ್ಕದವ? ಅದಕ್ಕೆ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಕೊಟ್ಟು ಇನ್ನು ಕೊಡಬೇಕುಪ್ಪ. ಅದಕ್ಕೆ ನೋಡ್ಬಿಟ್ಟು ನಮ್ಮ ಮನೆಯವರೇ ಅಲ್ವಾ, ಮಾತಿಗೆ ತಡ್ಕೊಂಡು ಕೇಸ್ನೆಲ್ಲ ಮುಗಿಸಿಡ್ಬೇಕು. ಇನ್ನು ಎಷ್ಟು ದಿನ ಅಂತ ತಗೊಂಡು ಹೋಗೋಕ್ಕದು? ಎಷ್ಟು ದಿನ ಆಯ್ತಮ್ಮ ಹಿಂಗಾಗಿ? ಆಯ್ತು ಕಣ, ಒಂದು ತಿಂಗಳು ಮೇಲೆ. ಅಷ್ಟು ದಿನ ಆಯ್ತಾ? ಈಗ ನಿನ್ನ ತಂಗಿ ಮಗುಗೆ ವಾಸಿಯಾಗಿಲ್ವಾ? ಅಯ್ಯೋ ಏನು ಗೊತ್ತವ ನನಗೆ, ಏನು ಗೊತ್ತು? ಕೇಳಿದ್ರೆ ಇನ್ನು ವಾಸಿಯಾಗಿಲ್ಲ ಅಂತಾರೆ. ಏನಾದ್ರು ಹೇಳಕ್ಕದ? ನಾವೆಲ್ಲ ಕಂಡಿದ್ದವ. ಅಯ್ಯೋ ಮಗ ನನಗೆ ಏನು ಗೊತ್ತಾಯ್ಕಿಲ್ಲ ಕಣವ, ಏನು ಗೊತ್ತಾಯ್ಕಿಲ್ಲ. ನಮ್ಮ ಸೊಸೆನಾರು ಕರ್ಕೊಬರೋದ ಅಂದರೆ ಅವಳು ನೀವು ಮಾಡ್ಕೊಂಡಿರೋದಕ್ಕೆ ನಾವೇನು ಮಾಡೋದು? ನಾವು ಬಂದು ಬೀದಿ ಬೀಳೋದ ನಮ್ಮ ಮಕ್ಕಳೆಲ್ಲ ಅಂತ ನನ್ನ ಸೊಸೆಂದಿರ ಅಂತಾರೆ. ಏನು ಮಾಡೋಕ್ಕದು? ಮಗುನ ಉಳಿಸ್ಕೋಬೇಕು ಅಂತ ನಾವೇ ಓಡಾಡಬೇಕು ಅಲ್ವಾ? ಅದಕ್ಕೆ ಬಂದೆ ಕಣಪ್ಪ. ಇನ್ನೇನು ಮಾಡೋಕ್ಕದು? ಸರಿ, ಹುಷಾರಾಗಿರಿ. ಹಂಗಾರು ಹೋಗಿ, ಸುಮ್ಮನೆ ಏನಕ್ಕಿದ್ದೀರಿ? ಈ ರಜಾ ಅಂತಿದ್ದೀರಲ್ಲ. ಉಂಕನ್ ಮಗ ಈಗ ಗೊತ್ತಾಯ್ತು, ಹೋಯ್ತೀನಿ. ಇನ್ನೇನು ಮಾಡನೆ? ಉಂಕನಮ್ಮ. ಲೋ ರಾಮ, ಅಪ್ಪ ಏನಪ್ಪ? ನಿಮ್ಮವ್ವ ಹೇಳಿದ್ಲು, ರಾಮ ಒಬ್ಬನೇ ಹೋಗವನೆ ಸ್ಟೇಷನ್ಗೆ, ನೀವು ಹೋಗ್ರಿ ಅಂದ. ಅದಕ್ಕೆ ಏನು ಮಾಡ್ತಿದ್ದಾನು ಏನು ಮಾಡ್ತಾಯಿದ್ದಾನು ಅಂತ ಹಂಗೆ ಒಂದು ಹೆಜ್ಜೆ ಬಂದ್ಬಿಟ್ಟೆ ಕಣಪ್ಪ. ಹೋಗಪ್ಪ, ನಾನೇ ಮನೆಗೆ ಬರೋದಂತ ಅನ್ಕೊಂಡಿದ್ದೆ, ನೀನು ಬೇರೆ ಬಂದ್ಬಿಟ್ಟ. ಯಾಕಪ್ಪ? ಇವತ್ತು ರಜಾ ಅಂತ ಕಣಪ್ಪ ಸಾಯಿಬ್ರಿಗೆ. ರಜಾ ಹೋಯ್ತಾ? ಅಯ್ಯೋ ಆಳ್ಗರಿದೆ. ನಾನಾದ್ರು ಒಂದು ಫೋನ್ ಆದ್ರೂ ಮಾಡ್ಬಿಟ್ಟು ಬರ್ಬೇಕಾಗಿತ್ತು. ನಾನು ಬಂದ್ಬಿಡೋದ ಒಮ್ಮೆಗೆ ಅಂತ ಬಂದೆ, ಹಿಂಗಾಗೋಯ್ತಲ್ಲಪ್ಪ. ಅಕ್ಕ ಚೆನ್ನಾಗಿದೆಯಕ್ಕ? ಕನ್ನಡ ಚೆನ್ನಾಗಿ. ಏನು ಮಗನು ಅಪ್ಪನು ಈ ಕಡೆ? ಏನು ಮಾಡಿರಕ್ಕ? ಅಯ್ಯೋ ಮನೇಲಿ ಒಂದು ಹೆಣ್ಣು ಸಿಕ್ಬಿಟ್ಟದೆ ಕಣಪ್ಪ, ಹೆಣ್ಣು ಸಿಕ್ಬಿಟ್ಟದೆ. ಅದಕ್ಕೆ ಯಾರೋ ಏನೋ ಕಾಣಲ್ಲ ಅಂದ್ಬಿಟ್ಟು ಒಂದ್ಸಲ ಹೋಗ್ಬಿಟ್ಟು ಸಾಹೇಬ್ರು ವಿಚಾರಿಸ್ಕೊಂಡು ಹೋಗೋದಂತ ಬಂದೆ. ಸಿಕ್ಕಿದದು?
ಏನ್ ಮಾತಾಡ್ತಿದ್ದೀರಿ ಮಗುವ ಯಾವ ಮಗನೂ ಅಲ್ಲ ಪಾಪವೂ ಅಲ್ಲ ಕನ್ನಕ ದೊಡ್ಡ ಹೆಣ್ಣು ಒಂದು 18 ವರ್ಷ ಇರಬೇಕು. ಏನ್ ಮಾತಾಡ್ತಿದ್ಯಪ್ಪ 18 ವರ್ಷ ಆಗಿದ್ದದ ಅಯ್ಯೋ ಅದೊಂದು ಅಡವಿಸಿ ಅನ್ಬಿಟ್ಟು ಟೇಷನ್ ಬಂದಿದ್ದೀರಾ ಆ ಎಣ್ಣೆ ಕೂರ್ಸ್ಕೊಂಡು ಯಾವೂರು ಏನು ನಿಮ್ಮ ಅಪ್ಪ ಅಮ್ಮ ಹೆಸರೇನು ಅದು ಇದು ಕೇಳಿ ಕರ್ಕೊಂಡು ಹೋಗ್ಬಿಟ್ಟು ಬುಡದ್ ಕಂಡಿವ್ನಿ ಟೇಷನ್ಗೆ ಓಡ್ ಬಂದವರಲ್ಲ ಇವರು ನಿಂಗೆ ಅರ್ಥ ಆಯ್ಕಿಲ್ಲ ಸುಮ್ಮನೆ ಇರಕತ್ತಾಗೆ. ಓ ಯಾಕಪ್ಪ ಅಬ್ಬ ನಮ್ಮ ಮನೆಗೆ ಕರ್ಕವ ನಾನೇ ಕೂರ್ಸ್ಕೊಂಡು ಕೇಳ್ಬಿಟ್ಟು ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಅಮ್ಮ ಯಾಕಮ್ಮ ಅಂಗಾಡಿ ನಮ್ಗೆ ಗೊತ್ತಿಲ್ವಾ ಅಷ್ಟು ಕೇಳಕ್ಕೆ ಅದು ಸ್ವಲ್ಪ ಪೆದ್ದು ಥರ ಅಷ್ಟು ಗೊತ್ತಾಯ್ಕಿಲ್ಲ. ಎಷ್ಟೇ ಪೆದ್ರಾದ್ರು ಅವ್ರ ಮನೆ ಮಟ್ಟನ ಮರ್ತು ಬಿಟ್ಟಾರಪ್ಪ. ನಿಂಗೆ ಗೊತ್ತಾಯ್ಕಿಲ್ಲ ಕನಕ ನಿಂಗೆ ಗೊತ್ತಾಯ್ಕಿಲ್ಲ ಪಾಪ ಏನು ಗೊತ್ತಾಯ್ಕಿಲ್ಲ ಹೆಸರು ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಏನಕ್ಕೆ ಪಾಪ ವಯಸ್ಸಿಗೆ ಬಂದಿರೋದು ಹೆಣ್ಣು ಹಂಗೆ ನಡುಬೀದಿರ್ ಬಿಡಬಾರ್ದು ಅಂದ್ಬಿಟ್ಟು ಹಿಂಗೆ ಹೇಳು ಬರೋದಂತ ಬಂದು ಎಲ್ಲಿದ್ದದು ಈಗ ಮನೇಲಿ ಬಿಟ್ಬಿಟ್ಟು ಬಂದಿವಿ ಒಂದು ಮಾತು ತಿಳಿಸ್ಬಿಟ್ಟು ಹೋಗೋದಂತ ಬಂದು. ಸರಿ ಕಣ್ರಪ್ಪ ಸರಿ ಸರಿ ಎಲ್ಲಿತ್ತಂತೆ ಅಮ್ಮನುವೆ ನಮ್ಮ ಅವ್ವನುವೆ ಸಂತ್ಕೋಗಿದ್ರು ಬರೋ ಅಷ್ಟರಲ್ಲಿ ಬೀದಿಲಿ ಕೂತ್ಕೊಂಡು ಅಳ್ತಾಯ್ತಂತೆ. ಅಳ್ತಾಯ್ತಲ್ಲ ಅಂತ ಯಾರು ಅಂತ ಹೋಗಿ ಕೇಳಿದಾಗ ಹಿಂಗೆ ನಮ್ಮ ಮನೆಯವರು ಯಾರೂ ಗೊತ್ತಿಲ್ಲ ನನಗೆ ಅಂತಂತೆ. ಪಾಪ ಅವ್ರಿಗೂ ಹೊಟ್ಟೆ ಉರಿತು ನಡು ಬೀದಿಲಿ ಬಿಡ್ಬೇಕಲ್ಲ ಅಂದ್ಬಿಟ್ಟು ಮನೆ ಕರ್ಕ ಬಂದ್ಬಿಟ್ಟು ಹೇಳಿದ್ರು ಇಂಥ ವಿಷಯಗಳ. ನಮಗೂ ಕಳ್ಳು ಚುರುಕಂತು ಪಾಪ ನಮ್ಮ ಅಕ್ಕ ತಂಗಿ ಏನಾದರೂ ಹಂಗೆ ಅಲ್ವಾ ಅಂದ್ಬಿಟ್ಟು ಮನೇಲಿ ಇಳಿಸ್ಬಿಟ್ಟು ಹಂಗೆಯೇ ಸಾಹೇಬ್ರಿಗೆ ಒಂದು ಮಾತು ತಿಳಿಸ್ಬಿಟ್ಟು ಒಮ್ಮೆಗೆ ಹೋಗ್ಬಿಟ್ರೆ ಕೆಲಸನೂ ಸರಿ. ಆಮೇಲೆ ನಾಳೆ ನಡೀದು ಬಂದ್ಬಿಟ್ಟು ಯಾರಾದ್ರೂ ಗೊತ್ತಿ ಗುರಿ ಇಲ್ದವ್ರನ್ನ ಮನೇಲಿ ಹೆಂಗೆ ಇಡ್ಸ್ಕೊಂಡ್ರಿ ಅಂತ ನಮ್ಗೆ ಕೇಳಿದ್ರೆ ನಮಗೆ ಉತ್ತರ ಕೊಡೋಕ್ಕಾಗೋದಮ್ಮ. ಅದಕ್ಕೆ ಅದೆಲ್ಲ ತಲೆನೋವು ಬೇಡ ಅಂದ್ಬಿಟ್ಟು ಬಂದು ಕಣವ. ಸರಿ ಕಣಪ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಮನೆ ಕಡೆಯವರು ಅಪ್ಪ ಅಮ್ಮ ಯಾರಾದರೂ ಸಿಕ್ಕಿ ಕುದ್ರಪ್ಪ ನನಗೆ ಒಂದು ಮಾತು ಹೇಳಪ್ಪ. ಯಾಕಂದರೆ ನಮ್ಮ ಮಗನಿಗೂ ಹಿಂದಿರು ಏನು ಸಿಗ್ತಾ ಇಲ್ಲಪ್ಪ. ಅದೇ ರೈತರು ಕೆಲಸ ಪಡಿಸ ಇಲ್ಲ ಅಂದ್ಬಿಟ್ಟು ಹೆಣ್ಣು ಕೊಡೋಕೆ ಯಾರು ಒಪ್ಕೊತಾ ಇಲ್ಲಪ್ಪ. ಹೆಂಗಿದ್ರು ಪೆದ್ದು ಅಂತಿದ್ದೀರ ಮಾಡ್ತಾರೆ ಮದುವೆಯ ನನಗೊಂದು ಮಾತು ತಿಳಿಸಿ ನೀವೇನು ತಲೆಗಿಲ್ಲ ಕೆಡಿಸ್ಕೊಬಿಡಿ ನಾವೇ ಹೋಗ್ಬಿಟ್ಟು ಹೆಣ್ಣು ನೋಡ್ಕೊಬಂದು ಮದುವೆ ಮಾಡ್ಕೊತೀವಿ ಕಣಪ್ಪ. ಅಮ್ಮ ಹೋಗು ಮಾಡೋ ಕೆಲಸ ಇದ್ರೆ ಮಾಡೋಗು ಹೇಳ ಮಾತಾ ಇದು. ನಾವು ನೋಡ್ರಿ ಇಲ್ಲಿ ತಲೆ ಕೆಸ್ಕೊಂಡು ಕೂತ್ಕೊಂಡ್ರೆ ಇವು ಅಮ್ಮನಿಗೆ ಒಳ್ಳೆ ಮದುವೆ ಸುದ್ದಿ. ಹೋಗಮ್ಮ ನಿಮ್ಮ ಮೊಮ್ಮಗನಿಗೆ ಎಲ್ಲಾದ್ರೂ ಬೇರೆ ಕಡೆ ಹುಡ್ಕೋ. ಹುಡುಕ್ತ ಕಣಪ್ಪ ಒಸಿ ಹುಡುಕುದ್ವಾ ಒಂತಲ್ಲ ಕಣಪ್ಪ ಎಲ್ಲ ಊರಲ್ಲಿ ಹುಡುಕ ಬಂದು ಈಗ ಹೆಣ್ಮಕ್ಳು ಒಪ್ಕೊಂಡಾರ ಸುಲಭವಾಗಿ ಕೆಲಸ ಇರಬೇಕು ಮನೆ ಇರಬೇಕು ಆಮೇಲೆ ದೊಡ್ಡ ಮನೆ ಇರಬೇಕು ಆಸ್ತಿ ಪಾಸ್ತಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚಿಗೆ ಗೌರ್ಮೆಂಟ್ ಕೆಲಸನೇ ಇರಬೇಕು ಅಂತಂತವೆ. ನಾವೇನಾರು ಒಪ್ಪಿಸಕಂದದ ಯಾರು ಒಪ್ಕೊಂಡಿಲ್ಲ ಕಣಪ್ಪ. ರೈತರು ನಾವು ಒಪ್ಕೊಳಕ್ಕಿಲ್ಲ ಅಡುಗೆ ಮಾಡಬೇಕು ಊಟ ತಗೊಂಡು ಹೋಗ್ಬೇಕು ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೇನೋ ಹೇಳ್ತೇವೆ ಕಣಪ್ಪ. ಯಾರು ಒಪ್ಕೊತಾ ಇಲ್ಲ. ಅದಕ್ಕೆ ಹೆಂಗಿರೋ ಪೆದ್ದು ಅಂತ ಇದೆಯಲ್ಲ ಪೆದ್ದು ಅಂದಮೇಲೆ ಬೇರೆಯವರು ಹೆಂಗೆ ಮದುವೆ ಮಾಡ್ಕೊಂಡು ಹೋಗೋರು ನಾವೇ ಮದುವೆ ಮಾಡ್ಕೊಂಡು ಮಗಳು ಥರ ಚೆನ್ನಾಗಿ ಮಡಿಕತ್ತೀವಿ ಕಣಪ್ಪ. ನಿಮಗೆ ಗೊತ್ತಲ್ಲ ನಮ್ಮ ಮನೇಲಿ ಯಾರು ಅಂಥವ್ರಿಲ್ಲ ಎಲ್ಲ ಒಳ್ಳೆಯವರೇ ಚೆನ್ನಾಗಿ ನೋಡ್ಕೊತಾರೆ. ಇವ ಅಮ್ಮನೂ ಸರಿ ಅದವಳೆ ಟೇಷನ್ಗೆ ಬಂದವಳೆ ಹಿಂಗೆ ಎಲ್ಲ ಮನೆ ಒಳ್ಳೆಯವ್ರಂತೆ. ಸರಿಯಾಗದೆ ಅವಳೆ. ಸರಿ ಕಣಮ್ಮ ಸಾಹೇಬ್ರು ಇಲ್ವಲ್ಲ ನಾಳೆ ಬರ್ತೀವಿ ಹೋಯ್ತೀವಿ. ಮಗ ತಲೆಗೆ ಹಾಕೋ ನಾನು ಹೇಳಿದ್ದ. ಆಯ್ತು ಬಿಡಕ ನಾನಿಲ್ವಾ ಹೇಳ್ತೀನಿ ಹೋಗಕ್ಕ. ಕಣಪ್ಪ ನೀನು ಏನಾದರೂ ಹೇಳ್ಗಿಲ್ಲ ಅಂದ್ರೆ ನಾಳೆ ನಡೆದು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಎಣ್ಣೆ ಹೆಂಗಿರೋದು ನೋಡ್ಕೊಂಡು ಹೋಯ್ತೀನಿ ಮಾತಾಡ್ಸ್ಕೊಂಡು ಆಯ್ತಾ. ಅಯ್ಯೋ ಅದೆಲ್ಲ ಬೇಡ ಕಣಮ್ಮ ಅದೆಲ್ಲ ಬೇಡ. ನಮ್ಮ ಹುಡುಗಿನ ನಾವೆಲ್ಲರೂ ಮನೆಗೆ ಬೇರೆಯವ್ರ ಹೆಣ್ಣು ಹಂಗೆಲ್ಲ ಮಾಡೋಕ್ಕಾಯ್ಕಿಲ್ಲ. ನೀವೇನು ತಲೆ ಕೆಸ್ಕೊಬಿಡಿ ನೀವು ಬೇಜಾರನ್ನು ಮಾಡ್ಕೊಬಿಡಿ. ಬೇರೆ ಕಡೆ ಏನಾದರೂ ಸಿಕ್ಕಿ ಹೋದ್ರೆ ಬೇಕಾದ್ರೆ ಹೇಳ್ತೀನಿ. ಅದನ್ನ ಬಿಟ್ಬಿಟ್ಟು ಈ ಹುಡುಗಿಗೆ ಏನು ಕಣ್ಗಿಣ ಹಾಕಕ್ಕೆ ಹೋಗ್ಬೇಡಿ. ಒಚ್ಚಕಟ್ಟಾಗಿ ಊಟ ಗೀಟ ಮಾಡ್ಕೊಂಡು ಹೋಗಮ್ಮ ಮನೆಗೆ. ಸರಿ ಕಣಪ್ಪ. ನೋಡ್ರಪ್ಪ ನಮ್ಗೊಂಥರ ಕಷ್ಟ ಆದರೆ ಇವ ಅಮ್ಮಗೊಂಥರ ಕಷ್ಟ. ಇನ್ನೇನು ಮಾಡೋಕ್ಕದ್ದು ಮನುಷ್ಯರ ಮೇಲೆ ಕಷ್ಟ ಇದ್ದೇ ಇರ್ತದೆ. ಹಂಗೆಪ್ಪ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ. ನಮಸ್ಕಾರ. ಆಮೇಲೆ ಮೆಹಂದಿ ಆಫರ್ ಬಿಟ್ಟಿವಲ್ಲಪ್ಪ 1700 ರೂಪಾಯಿಗೆ ಫುಲ್ ಕವರೇಜ್ ಮೆಹಂದಿ ಅದು ಬ್ರೈಡಲ್ ಮೆಹಂದಿ. ಯಾರ್ಯಾರಿಗೆ ಬೇಕು ಬುಕಿಂಗ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಗೊತ್ತಿದ್ದರೆ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ ಕಣ್ರಪ್ಪ.